ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ದೇವರು ಪ್ರತಿಯೊಬ್ಬ ವಿಶ್ವಾಸಿಗೆ ಜೀವಕರವಾದ ನಿರೀಕ್ಷೆಯನ್ನು ಕೊಟ್ಟಿರುತ್ತಾನೆ. ಜೀವಕರವಾದ ನಿರೀಕ್ಷೆ ಎಂದರೇನು? ಅಪೊಸ್ತಲನಾದ ಪೇತ್ರನು ಈ ಪತ್ರಿಕೆಯನ್ನು ಬರೆದ ಸಮಯದಲ್ಲಿ ಕ್ರೈಸ್ತರು ನಿರೀಕ್ಷೆಯನ್ನು ಕಳೆದುಕೊಂಡಿದ್ದರು. ಏಕೆಂದರೆ ಅವರು ರೋಮನ್ ಸರ್ಕಾರದಿಂದ ಹಿಂಸೆಯನ್ನು ಎದುರಿಸುತ್ತಿದ್ದರು, ತಮ್ಮ ಮನೆಗಳಿಂದ ಹೊರಹಾಕಲ್ಪಟ್ಟಿದ್ದರು ಮತ್ತು ತಮ್ಮ ಪ್ರಾಣಕ್ಕಾಗಿ ಪಲಾಯನ ಮಾಡುತ್ತಿದ್ದರು ಮತ್ತು ನಿರೀಕ್ಷೆಯನ್ನು ಹುಡುಕುತ್ತಿದ್ದರು. ಪೇತ್ರನು ಅವರಿಗೆ ನಿರೀಕ್ಷೆಯ ಈ ಪತ್ರವನ್ನು ಬರೆಯುತ್ತಾನೆ. ದೇವರು ದಯಪಾಲಿಸಿರುವ ರಕ್ಷಣೆಯು ಪಾಪ ಮತ್ತು ಮರಣದಿಂದ ನಮಗೆ ವಿಮೋಚನೆಯನ್ನು ನೀಡುತ್ತದೆ. ಪೇತ್ರನ ನಿರೀಕ್ಷೆಯು ಖಚಿತವಾಗಿದೆ, ಏಕೆಂದರೆ ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ದೇವರು ಈಗಾಗಲೇ ತನ್ನ ರಕ್ಷಣೆಯ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾನೆ. ಸ್ವಾಭಾವಿಕವಾಗಿ ಕಷ್ಟವನ್ನು ಎದುರಿಸಿದಾಗ ಆಶಾವಾದಿಯಾಗಿರುವುದು ನಿಜವಾಗಿಯೂ ಸವಾಲಾಗಿರಬಹುದು. ಕಷ್ಟಗಳು ಸಂಭವಿಸಿದಾಗ ನಾವು ಈ ರೀತಿಯ ಪ್ರಶ್ನೆಗಳನ್ನು ಎದುರಿಸುತ್ತೇವೆ. ನಾವು ಹೇಗೆ ನಿರೀಕ್ಷೆಯನ್ನು ಕಂಡುಕೊಳ್ಳಬಹುದು? ನಾವು ಶೋಧನೆಗೆ ಒಳಗಾದಾಗ, ಕುಟುಂಬವು ಬೆದರಿಸಲ್ಪಟ್ಟಾಗ, ಇತರರಿಂದ ಅನ್ಯಾಯವನ್ನು ಅನುಭವಿಸಿದಾಗ, ಅಥವಾ ಎಲ್ಲ ಭರವಸೆಗಳು ಕಳೆದು ಹೋದಂತೆ ತೋರಿದಾಗ, ಅಂತಹ ಸಮಯದಲ್ಲಿ ಎಲ್ಲವನ್ನು ಹೊಸದಾಗಿ ಮಾಡುವುದರ ಬಗ್ಗೆ ಸತ್ಯವೇದದಲ್ಲಿ ತಿಳಿಸಿರುವ ನಿರೀಕ್ಷೆಯನ್ನು ಹೊಂದಲು ದೇವರು ಇಲ್ಲಿ ನಮಗೆ ಕರೆ ಕೊಡುತ್ತಾನೆ. 1 ಪೇತ್ರನು 1:3-6 ಅಪೊಸ್ತಲನಾದ ಪೇತ್ರನು ನಮ್ಮ ನಿರೀಕ್ಷೆಯ ಸ್ವರೂಪವನ್ನು ವಿವರಿಸುವ ಮೂಲಕ ಕಷ್ಟವನ್ನು ಎದುರಿಸುವವರಿಗೆ ಸಾಂತ್ವನ ನೀಡುತ್ತಾನೆ. ಅದರಲ್ಲಿ ಕಷ್ಟದ ನಡುವೆಯೂ ನಾವು ಸಾಂತ್ವನ ಪಡೆಯಬಹುದು ಎಂದು ಅವನು ತೋರಿಸುತ್ತಾನೆ. ಕ್ರೈಸ್ತ ವಿಶ್ವಾಸಿಗಳು ಹೇಗೆ ಸ್ಥಿರವಾಗಿರಲು ಸಾಧ್ಯ? ಅವರ ದೃಷ್ಟಿಯು ದೇವರ ಶಾಶ್ವತ ವಾಗ್ದಾನಗಳ ಮೇಲೆ ಇದ್ದಾಗ ಮಾತ್ರವೇ ಹೊರತು ನಶಿಸಿ ಹೋಗುವ ಈ ಭೂಮಿಯಲ್ಲಿನ ವಸ್ತುಗಳ ಮೇಲಲ್ಲ. ಕ್ರೈಸ್ತರ ನಿರೀಕ್ಷೆಯು ಯೇಸು ಕ್ರಿಸ್ತನ ಪುನರುತ್ಥಾನದ ಮೇಲೆ ಸ್ಥಾಪಿತವಾಗಿದೆ ಮತ್ತು ದೇವರ ಮಹಾ ಕರುಣೆಯಿಂದ ದೇವರ ಕಾರ್ಯವು ರಕ್ಷಣೆಯ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಾರಂಭವಾಗುತ್ತದೆ. ಕ್ರೈಸ್ತರ ನಿರೀಕ್ಷೆಯ 3 ಲಕ್ಷಣಗಳನ್ನು ನಾವು ಈ ದಿನ ಪರಿಗಣಿಸೋಣ. ಮೊದಲನೆಯದು, ನಮ್ಮ ನಿರೀಕ್ಷೆಯ ಮೂಲ, ಖಚಿತ ಭರವಸೆ. 1 ಪೇತ್ರನು 1:3 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣೆಯ ಅನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ. ನಮ್ಮ ನಿರೀಕ್ಷೆಯು ದೇವರ ಮಹಾಕರುಣೆಯಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ. ಕ್ರಿಸ್ತನ ಹೊರತು ಬೇರೆ ಯಾವುದೇ ನಿರೀಕ್ಷೆಯು ಮೇಲ್ನೋಟಕ್ಕೆ ಮಾತ್ರವಾಗಿರುತ್ತದೆ. ಅದು ತಾತ್ಕಾಲಿಕವಾಗಿರುತ್ತದೆ. ಆಸ್ತಿಗಳಿಂದಾಗಲಿ ಅಥವಾ ನಾವು ಏನು ಮಾಡುತ್ತೇವೆ ಎಂಬುದರಿಂದ ನಮ್ಮ ನಿರೀಕ್ಷೆಯು ಬರುವುದಿಲ್ಲ. ಬದಲಾಗಿ ನಾವು ಕ್ರಿಸ್ತನಲ್ಲಿ ಯಾರು ಎಂಬುದರಿಂದ ಮಾತ್ರವೇ ಈ ಜೀವಕರವಾದ ನಿರೀಕ್ಷೆಯನ್ನು ಹೊಂದಲು ಸಾಧ್ಯ. ಇದು ಶಿಲುಬೆಯ ಕ್ರಿಸ್ತನು ಮುಗಿಸಿದ ಕಾರ್ಯದ ಮೂಲಕ ಮಾತ್ರ. ಒಬ್ಬ ನಿಜವಾದ ಕ್ರೈಸ್ತನು ಈ ವಿಶೇಷ ನಿರೀಕ್ಷೆಯನ್ನು ಮಾತ್ರ ಹೊಂದಿದ್ದಾನೆ. ಹೊಸ ಜೀವನವು ಹೊಸ ನಿರೀಕ್ಷೆ ಭರವಸೆಯೊಂದಿಗೆ ಇರುತ್ತದೆ. ರಕ್ಷಣೆಯು ದೇವರಿಂದ ಆರಂಭವಾಗುತ್ತದೆ. ರಕ್ಷಣೆಯು ದೇವರಲ್ಲಿ ಸುರಕ್ಷಿತವಾಗಿದೆ. ರಕ್ಷಣೆಯು ದೇವರಿಂದ ದೃಢೀಕರಿಸಲಾಗಿದೆ. ದೇವರು ನಮ್ಮನ್ನು ರಕ್ಷಿಸಿರುವ ಹಾಗೆ ನಮ್ಮ ನಿರೀಕ್ಷೆಯೂ ಆತನಲ್ಲಿ ಸುರಕ್ಷಿತವಾಗಿರಬಹುದೆಂಬುದು ಖಚಿತವೇ. ಜೀವಕರವಾದ ನಿರೀಕ್ಷೆ ಇದು ಮುಂದುವರಿಯುತ್ತಲೇ ಇರುವ ನಿರೀಕ್ಷೆಯನ್ನು ಸಂಕೇತಿಸುತ್ತದೆ. ನಾವು ಅದನ್ನು ಮರೆತಾಗ ಅದು ಮಾಯವಾಗುವ ನಿರೀಕ್ಷೆಯಲ್ಲ. ನಮ್ಮ ನಿರೀಕ್ಷೆಯ ಮೂಲ ದೇವರ ಮಹಾಕರುಣೆ, ಕ್ರಿಸ್ತನ ಪುನರುತ್ಥಾನ. 2ನೇಯದು, ನಮ್ಮ ನಿರೀಕ್ಷೆಯ ಖಚಿತತೆ, ಶಾಶ್ವತ ಭರವಸೆ. 1 ಪೇತ್ರನು 1:4 ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದ್ದಾನೆ. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಈ ಲೋಕದಲ್ಲಿರುವ ನಿರೀಕ್ಷೆಯು ನಾಶವಾಗುವಂಥದ್ದು, ಅದು ಸಾಯುತ್ತಿರುವ ನಿರೀಕ್ಷೆ. ಆದರೆ ಜೀವಕರವಾದ ನಿರೀಕ್ಷೆಯು ಲಯವಲ್ಲದ, ಅಮರತ್ವವಾದದ್ದು, ಭ್ರಷ್ಟವಲ್ಲದ, ವಿನಾಶನಕ್ಕೆ ಒಳಪಡದಿರುವುದನ್ನು ಸೂಚಿಸುತ್ತದೆ. ಕಳಂಕರಹಿತ, ನಿರ್ಮಲತೆ,
ಕಲುಷಿತವಲ್ಲದ ವಿಷಯಗಳನ್ನು ವಿವರಿಸುತ್ತದೆ. ಈ ಲೋಕವೆಲ್ಲವೂ ಪಾಪದಿಂದ ಕಲುಷಿತಗೊಂಡಿದೆ. ರೋಮಾಪುರದವರಿಗೆ 8:20-22. ಆದ್ದರಿಂದ ಎಲ್ಲವೂ ದೋಷಪೂರಿತವಾಗಿದೆ. ಎಲ್ಲ ಐಹಿಕ ಪಿತ್ರಾರ್ಜಿತವು ಅಪವಿತ್ರವಾಗಿದೆ. ಆದರೆ ಯೇಸು ಕ್ರಿಸ್ತನ ಬಾಧ್ಯತೆಯು ಕಳಂಕರಹಿತ, ದೋಷರಹಿತ, ಪರಿಪೂರ್ಣವಾಗಿದೆ. ಕ್ಷಯಗಳಿಲ್ಲದ, ಬಾಡದ, ಸೊರಗದ, ಕಾಂತಿಹೀನವಾಗದ. ವಿಶ್ವಾಸಿಗಳು ಪರಲೋಕದಲ್ಲಿ ಬಾಧ್ಯತೆಯನ್ನು ಹೊಂದಿದ್ದು ಅದು ಎಂದಿಗೂ ಅದರ ಭವ್ಯತೆಯನ್ನು ಕಳೆದುಕೊಳ್ಳುವುದಿಲ್ಲ. ಕ್ರೈಸ್ತರು ಈ ಲೋಕದಲ್ಲಿ ತಮ್ಮ ಸ್ವಾತಂತ್ರ್ಯ, ಘನತೆ, ಆರೋಗ್ಯ ಅಥವಾ ಹಣ ಇಂಥವುಗಳನ್ನು ತಮ್ಮಿಂದ ಕಸಿದುಕೊಳ್ಳಲ್ಪಟ್ಟಾಗ ನೊಂದು ಹೋಗುತ್ತಾರೆ, ನಿರೀಕ್ಷೆ ಇಲ್ಲದವರಾಗಬಹುದು. ಆದರೆ ಇಲ್ಲವೆಲ್ಲವೂ ಪ್ರಾಪಂಚಿಕವಾದುದು. ಕ್ರಿಸ್ತನಲ್ಲಿರುವ ಅವರ ಸಂಪತ್ತನ್ನು ಅವರಿಂದ ಯಾರೂ ಕಸಿದುಕೊಳ್ಳಲು ಆಗುವುದಿಲ್ಲ ಎಂಬುದನ್ನು ನೆನಪಿಗೆ ತಂದುಕೊಂಡಾಗ ಸಮಾಧಾನಕರವಾಗಿರುತ್ತದೆ. ಅದಾದರೋ ದೇವರ ಕರುಣೆ, ಪಾಪದಿಂದ ರಕ್ಷಣೆ, ಪರಲೋಕದಲ್ಲಿ ನಮಗಾಗಿ ದೇವರು ಇಟ್ಟಿರುವ ಬಾಧ್ಯತೆ. ನಮ್ಮ ನಿರೀಕ್ಷೆಯ ಮೂಲ ಖಚಿತವಾದುದು. ದೇವರ ಮಹಾಕರುಣೆ, ಕ್ರಿಸ್ತನ ಪುನರುತ್ಥಾನ. ನಮ್ಮ ನಿರೀಕ್ಷೆಯ ಖಚಿತತೆ ಪರಲೋಕದಲ್ಲಿ ನಮಗಾಗಿ ದೇವರು ಇಟ್ಟಿರುವ ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆ. ಮೂರನೆಯದು, ನಮ್ಮ ನಿರೀಕ್ಷೆಯ ಸುರಕ್ಷತೆ, ಶಕ್ತಿಯುಳ್ಳ ಭರವಸೆ. 1 ಪೇತ್ರನು 1:5. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಈ ಕೆಟ್ಟ ಕಾಲದಲ್ಲಿಯೂ ಕೂಡ ಜೀವಕರವಾದ ನಿರೀಕ್ಷೆಯು ಮುಂದುವರಿಯುತ್ತಲೇ ಇರುತ್ತದೆ. ಸೈತಾನನು ನಮ್ಮನ್ನು ಶೋಧಿಸುತ್ತಾನೆ, ಪ್ರಪಂಚವು ನಮ್ಮನ್ನು ಆಕರ್ಷಿಸುತ್ತದೆ ಮತ್ತು ನಮ್ಮ ಶಾರೀರಿಕ ಪಾಪವು ನಮ್ಮೊಂದಿಗೆ ಹೋರಾಡುತ್ತದೆ. ಹತಾಶೆ, ಭಯ, ಆತಂಕ, ಚಿಂತೆ. ಆದರೆ ದೇವರ ಕಾಯುವ ಶಕ್ತಿಯು ಪ್ರಬಲವಾಗಿದೆ. ನಾವು ದೇವರ ಮೇಲೆ ಅವಲಂಬಿತರಾಗಿರಬೇಕೇ ಹೊರತು ನಮ್ಮ ಸ್ವಂತ ಶಕ್ತಿಯಲ್ಲಿ ಅಲ್ಲ. ಪೇತ್ರನು ಹೇಳಿದಂತೆ ನಾವು ನಂಬಿಕೆಯ ಮೂಲಕ ದೇವರ ಬಲದಿಂದ ಕಾಪಾಡಲ್ಪಟ್ಟಿದ್ದೇವೆ. ಕ್ರೈಸ್ತರು ತಾಳ್ಮೆಯಿಂದ ದೇವರ ಸಮಯಕ್ಕಾಗಿ ನಿರೀಕ್ಷೆಯಿಂದ ಜೀವಿಸಬೇಕು. ಮನಗುಂದಬಾರದು. ಕಷ್ಟದ ಸಮಯದಲ್ಲಿ ದೇವರ ಕೃಪೆ ಮತ್ತು ಶಕ್ತಿಯೇ ನಿಮ್ಮನ್ನು ಕಾಪಾಡುತ್ತದೆ. ಆ ದಿನ ಖಂಡಿತವಾಗಿಯೂ ಬರುತ್ತದೆ. ನಮ್ಮ ತೊಂದರೆಗಳೆಲ್ಲವೂ ಕೊನೆಗೊಳ್ಳುತ್ತದೆ. ಜೀವಕರವಾದ ನಿರೀಕ್ಷೆಯ ಆಶೀರ್ವಾದದ ಆಗಮನದೊಂದಿಗೆ ಅನುಭವಿಸಿದ ಎಲ್ಲ ಕಷ್ಟಗಳನ್ನು ಮರೆತು ಹೋಗುತ್ತೀರಿ. ನಮ್ಮ ಜೀವಕರವಾದ ನಿರೀಕ್ಷೆ ಎಂದರೆ ನಮ್ಮ ನಿರೀಕ್ಷೆಯ ಮೂಲ ಖಚಿತವಾದುದು. ದೇವರ ಮಹಾಕರುಣೆ, ಕ್ರಿಸ್ತನ ಪುನರುತ್ಥಾನ. ನಮ್ಮ ನಿರೀಕ್ಷೆಯ ಖಚಿತತೆ ಪರಲೋಕದಲ್ಲಿ ನಮಗಾಗಿ ದೇವರು ಇಟ್ಟಿರುವ ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆ. ನಮ್ಮ ನಿರೀಕ್ಷೆಯ ಸುರಕ್ಷತೆ ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಕ್ರಿಸ್ತನು ನಮ್ಮ ಜೀವನದ ಪ್ರತಿಯೊಂದು ವೃತ್ತದ ಮೇಲೆ ಆಳವಾಗಿ ಪರಿಣಾಮ ಬೀರುತ್ತಾನೆ. ಆತನಲ್ಲಿರುವ ನಮ್ಮ ನಿರೀಕ್ಷೆಯು ನಮ್ಮ ಜೀವನದಲ್ಲಿ ಭರವಸೆಯನ್ನು ತರುತ್ತದೆ ಮತ್ತು ಅದು ನಾವು ಭೂಮಿಯ ಮೇಲೆ ಎಷ್ಟೇ ಕಷ್ಟವನ್ನು ಅನುಭವಿಸಿದರೂ ಕ್ರಿಸ್ತನ ಪ್ರೀತಿಯು, ಕಾಂತಿಯು ನಮ್ಮ ಜೀವನದ ಮೂಲಕ ಹೊರಹೊಮ್ಮುತ್ತಲೇ ಇರುತ್ತದೆ. ಭೂತಕಾಲದಲ್ಲಿ ನಮ್ಮ ನಿರೀಕ್ಷೆಯು ಆಧಾರವಾಗಿರುವುದು ಕರ್ತನಾದ ಯೇಸುವಿನ ಪುನರುತ್ಥಾನದಲ್ಲಿ. ವರ್ತಮಾನದಲ್ಲಿ ನಮ್ಮ ನಿರೀಕ್ಷೆಯು ಉಳಿದಿರುವುದು ಯೇಸು ಕರ್ತನು ಜೀವಿಸುತ್ತಿರುವುದರಲ್ಲಿ. ಭವಿಷ್ಯದಲ್ಲಿ ನಮ್ಮ ನಿರೀಕ್ಷೆಯು ಪೂರ್ಣವಾಗುವುದು ಯೇಸು ಕರ್ತನು ತಿರುಗಿ ಬರಲಿದ್ದಾನೆ. ಆತನ ಮಹಿಮೆ ಪೂರ್ಣವಾದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಕ್ರಿಸ್ತನನ್ನು ಮುಖಾಮುಖಿಯಾಗಿ ಭೇಟಿಯಾಗುವ ನಿರೀಕ್ಷೆಯು ನಮ್ಮ ಹೃದಯದಲ್ಲಿ ಉಜ್ವಲಿಸಿದಾಗ ಈ ಜೀವನದಲ್ಲಿ ಯಾವುದೂ ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. ಬದಲಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. To thee, O gracious Savior,
hope relies. O thou whose love provided for all beneath the skies. Oh, for a heart to love thee, oh, truly as I ought, and nothing place above thee, indeed, oh, word or thought.